ಹೆಲೋ ಎವ್ರಿವನ್, ವೆಲ್ಕಮ್ ಟು ಎಫ್ಟೆಸ್ ಅಕಾಡೆಮಿ. ಲಾಸ್ಟ್ ಕ್ಲಾಸಲ್ಲಿ ನಾವು ನಾರ್ತ್ ಅಮೆರಿಕಾ ಮತ್ತು ಸೆಂಟ್ರಲ್ ಅಮೆರಿಕಾ, ಮಿಡಿಲ್ ಅಮೆರಿಕಾದಲ್ಲಿ ನೋಡಿದೆವು, ಹೌದಾ? ಇವಾಗ ನಾವು ಈ ಕ್ಲಾಸ್ನಲ್ಲಿ ಕೆರಿಬಿಯನ್ ಐಲ್ಯಾಂಡ್ಸ್ ಅನ್ನ ನೋಡೋಣ. ಕೆರಿಬಿಯನ್ಸ್ ಐಲ್ಯಾಂಡ್ಸ್ ಅನ್ನು ನೋಡೋಣ. ಕೆರಿಬಿಯನ್ ಐಲ್ಯಾಂಡ್ನಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಇದ್ರ ಮೇಲೂ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಈ ಕೆರಿಬಿಯನ್ ಐಲ್ಯಾಂಡ್ಸ್ ನಲ್ಲಿ ವೆಸ್ಟ್ ಇಂಡೀಸ್ ಆರ್ ಕೆರಿಬಿಯನ್ ಐಲ್ಯಾಂಡ್ಸ್ ಏನಿದೆ ಕಾಂಪೌಂಡ್ಸ್ ಆಫ್ ಹಂಡ್ರೆಡ್ಸ್ ಆಫ್ ಐಲ್ಯಾಂಡ್ಸ್ ಇದಾವೆ. ಅದರಲ್ಲಿ ಲಾರ್ಜ್ ಐಲ್ಯಾಂಡ್ಸ್ ಇದಾವೆ ಅಂಡ್ ಸ್ಮಾಲ್ ಐಲ್ಯಾಂಡ್ಸ್ ಇದಾವೆ. ಅದು ಏನು ಮಾಡುತ್ತೆ, ಲಾರ್ಜ್ ಮತ್ತು ಸ್ಮಾಲ್ ಐಲ್ಯಾಂಡ್ಸ್ ಅನ್ನ ನಾವು ಇಲ್ಲಿ ಎರಡು ಭಾಗವಾಗಿ ಡಿವೈಡ್ ಮಾಡ್ತೀವಿ. ಒಂದು ಗ್ರೇಟರ್ ಎಂಟಿಲೀಸ್ ಅಂತೇಳಿ, ಇವತ್ತಿನ ಯಾವ್ಯಾವ ಬರುತ್ತೆ ಗ್ರೇಟರ್ ಎಂಟಿಲೀಸ್ ನಲ್ಲಿ, ಪ್ರಿಲಿಮ್ಸ್ ನಲ್ಲಿ ಕೇಳ್ಬೋದು. ಎಂಟಿಲೀಸ್ ಅಂತೆ, ಗ್ರೇಟರ್ ಎಂಟಿಲೀಸ್ ಅಂಡ್ ಲೆಸ್ಸರ್ ಎಂಟಿಲೀಸ್ ಅಂತ ಬರುತ್ತೆ. ಅಂಡ್ ಲೆಸ್ಸರ್ ಎಂಟಿಲೀಸ್ ಗ್ರೇಟರ್ ಎಂಟಿಲೀಸ್ ನಲ್ಲಿ ಯಾವ್ಯಾವ ಬರುತ್ತೆ, ಲೆಸರ್ ಎಂಟಿಲೀಸ್ ನಲ್ಲಿ ಯಾವ್ಯಾವ ಐಲ್ಯಾಂಡ್ಸ್ ಬರುತ್ತೆ ಅಂತೇಳಿ ಕ್ವಶನ್ ಕೇಳುತ್ತೆ ಪ್ರಿಲಿಮ್ಸ್ ನಲ್ಲಿ ಮತ್ತು IS ಯಾವುದೇ ಎಕ್ಸಾಮ್ ನಲ್ಲಿ ಕೇಳ್ಬೋದು. KPSC ಆಗಿರ್ಬೋದು, SCC ನಲ್ಲಿ, ಈ ತರ ಎಕ್ಸಾಮ್ ನಲ್ಲಿ ಕ್ವಶನ್ ಅನ್ನ ಫ್ರೇಮ್ ಮಾಡ್ತಾರೆ. ಅದರ ಬಗ್ಗೆ ನೋಡೋಣ. ಇದೆಲ್ಲ ನೋಡಿ, ಇದು ಕೆರಿಬಿಯನ್ ಐಲ್ಯಾಂಡ್ಸ್. ಇದು ಏನಿದೆಲ್ಲ ಇದು ಕೆರಿಬಿಯನ್ ಐಲ್ಯಾಂಡ್ಸ್ ಅಂತ ಕರಿತೇವೆ. ಇಲ್ಲಿ ನೋಡಿ, ಇದು ಬಹಮಾಸ್ ಇದೆಯಲ್ಲ, ಇದು ಬಹಮಾಜು. ಇದು ಬಹಮಾಸ್ದು ಕ್ಯಾಪಿಟಲ್ ಯಾವ್ದು ಗೊತ್ತಾ? ನಸೋ ಅಂತೇಳಿ. ಕ್ಯಾಪಿಟಲ್ ಯಾವುದು? ನಸಾಹೋ. ಕ್ಯಾಪಿಟಲ್ ಆಫ್ ಬಹಮಾಸ್ ಇಸ್ ನಸಾಹೋ. ಅಂಡ್ ಈಸ್ ಬಹಮಾಸ್ ಇದೇನು, ಇದು ಒನ್ ಆಫ್ ದ ಕಾಮನ್ವೆಲ್ತ್ ಆಫ್ ಬಹಮಾಸ್ಗೆ ನಾವು ಆರ್ಕಿಪೆಲಗೋ ಅಂತ ಕರಿತೀವಿ. ಏನಿದು ಆರ್ಕಿಪೆಲಗೋ ಅಂತಂದ್ರೆ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂತ. ಗ್ರೂಪ್ ಆಫ್ ಐಲ್ಯಾಂಡ್ಸ್ಗೆ ನಾವು ಆರ್ಕಿಪೆಲಗೋ ಅಂತ ಕರಿತೀವಿ. ಗ್ರೂಪ್ ಆಫ್ ಐಲ್ಯಾಂಡ್ಸ್ಗೆ ಆರ್ಕಿಪೆಲಗೋ ಅಂತ ಕರಿತೀವಿ. ಬಹಮಾಸ್ ನಸಾಹೋ ಕ್ಯಾಪಿಟಲ್ ಇರುತ್ತೆ. ಇದು ಬಹಮಾಸ್ ನಲ್ಲಿ ಗ್ರೂಪ್ ಆಫ್ ಆರ್ಕಿಪೆಲಗೋ ಅಂತ ಐಲ್ಯಾಂಡ್ಸ್ ಇರುತ್ತಲ್ಲ, ಅದರಲ್ಲಿ ಅಂಡೋರಾ ಇದೆಯಲ್ಲ, ಅಂಡೋರಾ ಇಸ್ ದಿ ಲಾರ್ಜೆಸ್ಟ್ ಐಲ್ಯಾಂಡ್. ಅಂಡೋರಾ is largest. This one is Bahamas group of archipelago ಇಂದ ಮಾಡಿರ್ತಾ. ಇದು ಕ್ಯಾಪಿಟಲ್ ನಸಾ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ನೋಡಿ, ಕ್ಯೂಬಾ ನೋಡಿ, ಇದು ಕ್ಯೂಬಾ. ಈ ಕ್ಯೂಬಾದು ಕ್ಯಾಪಿಟಲ್ ಯಾವುದು? ಹವಾನಾ. ಕ್ಯೂಬಾದು ಕ್ಯಾಪಿಟಲ್ ಹವಾನಾ. ಹವಾನಾ ಇಲ್ಲಿ ಬರುತ್ತೆ, ಹವಾನಾ ಬರುತ್ತೆ. ಇದು ಹವಾನಾ. ಕ್ಯೂಬಾ ಗೊತ್ತಲ್ಲ, ಫಿಡೆಲ್ ಕ್ಯಾಸ್ಟ್ರೋ ಅಂತ ಇದಾರಲ್ಲ ಫೇಮಸ್, ಅದು ಇಲ್ಲಿನವರು, ಕ್ಯೂಬಾದವರು. ಕ್ಯೂಬಾ ಏನ್ ಫೇಮಸ್ ಇದಕ್ಕೆ, ಅದಕ್ಕೆ ಫೇಮಸ್ ಅಂದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್. ಇದು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ಗೆ ತುಂಬಾ ಫೇಮಸ್ ಇದು ಕ್ಯೂಬಾ. ಅಂಡ್ ಕ್ಯೂಬಾ ಕ್ಯಾಪಿಟಲ್ ಹವಾನಾ ಇದೆಯಲ್ಲ, ಇದು ಹವಾನಾದಲ್ಲಿ ಸೀ ಪೋರ್ಟು, ಆಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಫೇಮಸ್ ಇದು. ಮೇನ್ ಸೀ ಪೋರ್ಟು ಮತ್ತು ಏರ್ಪೋರ್ಟು ಫೇಮಸ್ ಇದು. ಸೀ ಪೋರ್ಟ್ ಅಂಡ್ ಏರ್ಪೋರ್ಟ್ ಹವಾನಾದಲ್ಲಿದೆ. ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಬರುತ್ತೆ ಜಮೈಕಾ ನೋಡಿ, ಇದು ಜಮೈಕಾ. ಇದು ಇಲ್ಲಿ ಬರುತ್ತೆ ಜಮೈಕಾ. ಇದು ಜಮೈಕಾ. ಈ ಜಮೈಕಾದ ಕ್ಯಾಪಿಟಲ್ ಯಾವುದು ಹೇಳಿ ನೋಡೋಣ? ಕಿಂಗ್ಸ್ಟನ್. ಜಮೈಕಾದಲ್ಲಿ ಯಾರು? ಹುಸೇನ್ ಬೋಲ್ಟ್ ಎಲ್ಲಿನವರು? ಜಮೈಕಾದವರು. ಮೋಸ್ಟ್ ಆಫ್ ದಿ ಜಮೈಕಾದಲ್ಲಿ ಇದು ಗ್ರೇಟರ್ ಎಂಟಿಲೀಸ್ ನಲ್ಲಿ ಬರುತ್ತೆ ಜಮೈಕಾ. ಇಲ್ಲಿ ಅಥ್ಲೆಟಿಕ್ಸ್ ತುಂಬಾ ಫೇಮಸ್. ಅಥ್ಲೆಟಿಕ್ಸ್ ಇದ್ದಾರೆ ಜಮೈಕಾದಲ್ಲಿ, ಅಥ್ಲೆಟಿಕ್ಸ್ಗೆ ತುಂಬಾ ಫೇಮಸ್. ಅಲ್ಲೆಲ್ಲ ಇವೆಲ್ಲ ಕೆರಿಬಿಯನ್ ಕಂಟ್ರಿನಲ್ಲಿ ಅಥ್ಲೆಟಿಕ್ಸ್ ಜಾಸ್ತಿ ಇರೋದು. ಈ ಜಮೈಕಾ ನೋಡಿ, ಜಮೈಕಾನಲ್ಲಿ ಇದು ಜಮೈಕಾ ಥರ್ಡ್ ಲಾರ್ಜೆಸ್ಟ್ ಅಪ್ಪ. ಇದು ಗ್ರೇಟರ್ ಎಂಟಿಲೀಸ್ ಬರುತ್ತೆ, ಥರ್ಡ್ ಲಾರ್ಜೆಸ್ಟ್. ಇದು ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ಎಂಟಿಲೀಸ್, ಗ್ರೇಟರ್ ಎಂಟಿಲೀಸ್. ಅಂಡ್ ಇದು ವರ್ಲ್ಡ್ಸ್ ರಿಚ್ ಬಾಕ್ಸೈಟ್ ಅನ್ನ ಇಲ್ಲಿ ಸಿಗುತ್ತೆ. ಬಾಕ್ಸೈಟ್ ಫೇಮಸ್ ಇದು ಜಮೈಕಾ. ಅಂಡ್ ಇಟ್ ಈಸ್ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಬಾಕ್ಸೈಟ್ ಅಂಡ್ ಅಲ್ಯೂಮಿನಾ.
ಬಾಕ್ಸೈಟ್ ಮತ್ತು ಅಲ್ಯೂಮಿನಿಯಂಗೆ ಫೇಮಸ್ ಇದು. ವರ್ಲ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಬಾಕ್ಸೈಟ್ ಅಂಡ್ ಅಲ್ಯೂಮಿನಿಯಂ. ಅಂಡ್ ಆಲ್ಸೋ ಇದು ಇಲ್ಲಿ ಜಮೈಕಾದಲ್ಲಿ ಶುಗರ್ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಶುಗರ್ ಕೂಡ ತುಂಬಾನೇ ಸಿಗುತ್ತೆ ಇಲ್ಲಿ ಜಮೈಕಾದಲ್ಲಿ. ಇದು ಜಮೈಕಾ. ಈ ಜಮೈಕಾದಲ್ಲಿ ಇದು ಟೊಪೋಗ್ರಫಿ ಹೆಂಗಿರುತ್ತೆ ಅಂದ್ರೆ ಕ್ರಸ್ಟ್ ಟೊಪೋಗ್ರಫಿ. ಇದು ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಕ್ರಸ್ಟ್ ಟೊಪೋಗ್ರಫಿ ಏನಿದು? ಕ್ರಸ್ಟ್ ಟೊಪೋಗ್ರಫಿ ಅಂದ್ರೆ ಏನು ಅಂದ್ರೆ ಲೈಮ್ ಸ್ಟೋನ್ ಟೈಪ್, ಏನು ಲೈಮ್ ಸ್ಟೋನ್ ಅಂತ, ಅದಕ್ಕೆ ಕ್ರಸ್ಟ್ ಟೊಪೋಗ್ರಫಿ ಅಂತ ಕರೀತಾರೆ. ಇದು ಜಮೈಕಾ. ಇದು ನೆಕ್ಸ್ಟ್ ಬರುತ್ತೆ ಡೊಮಿನಿಕ್ ರಿಪಬ್ಲಿಕ್. ನೋಡಿ, ಈ ಡೊಮಿನಿಕ್ ರಿಪಬ್ಲಿಕ್ ಇದೆಲ್ಲ ಬರುತ್ತೆ ಅಲ್ಲ, ಇದು ಡೊಮಿನಿಕ್ ರಿಪಬ್ಲಿಕ್ ಅಪ್ಪ. ಇದು ಡೊಮಿನಿಕ್ ರಿಪಬ್ಲಿಕ್. ಈ ಡೊಮಿನಿಕ್ ರಿಪಬ್ಲಿಕ್ ನಲ್ಲಿ ಏನ್ ಫೇಮಸ್ ಅಂತಂದ್ರೆ ನಮಗೆ ಸೆಂಟ್ ಡೊಮಿಂಗೋ ಇಸ್ ದ ಕ್ಯಾಪಿಟಲ್ ಆಫ್ ದಿಸ್. ಯಾವುದು? ಸೆಂಟ್ ಡೊಮಿಂಗೋ ಅಂತ ಬರುತ್ತೆ, ಅದು ಕ್ಯಾಪಿಟಲ್ ಇಲ್ಲಿ ಬರುತ್ತೆ. ಸೆಂಟ್ ಡೊಮಿಂಗೋ ಅಂತ ಶಾರ್ಟ್ ನಲ್ಲಿ ಬರಿತೀನಿ, ಯಾಕಂದ್ರೆ ತುಂಬಾ ಇದಾದ್ರೆ ಕಾಣಿಸಲ್ಲ ಇಲ್ಲಿ, ಸ್ಪೇಸ್ ಕಡಿಮೆ ಇರೋದ್ರಿಂದ. ಸೆಂಟ್ ಡೊಮಿಂಗೋ ಅಗ್ರಿಕಲ್ಚರು ಚೀಪ್ ಎಕನಾಮಿಕ್ ಆಕ್ಟಿವಿಟೀಸ್ ಆಗಿರುತ್ತೆ. ಡೊಮಿನಿಕ್ ರಿಪಬ್ಲಿಕ್ ನಲ್ಲಿ ಅಗ್ರಿಕಲ್ಚರ್ ಎಕನಾಮಿಕ್ ಆಕ್ಟಿವಿಟೀಸ್ ಯಾವುದು? ಅಗ್ರಿಕಲ್ಚರ್ ಇಸ್ ದ ಚೀಪ್ ಎಕನಾಮಿಕ್ ಆಕ್ಟಿವಿಟೀಸ್ ಡೊಮಿನಿಕ್ ರಿಪಬ್ಲಿಕ್. ಅಂಡ್ ಈ ಡೊಮಿನಿಕ್ ರಿಪಬ್ಲಿಕ್ ನಲ್ಲಿ ಲಾರ್ಜೆಸ್ಟ್ ಹಿಸ್ಪೋನಿಯಾ ಅಂತ ಬರುತ್ತೆಪ್ಪ ಇಲ್ಲಿ. ಹಿಸ್ಪೋನಿಯಾ ಏನಿದೆಯಲ್ಲ, ಇದು ಸೆಕೆಂಡ್ ಲಾರ್ಜೆಸ್ಟ್ ಐಲ್ಯಾಂಡ್ ಆಫ್ ಗ್ರೇಟರ್ ಆಂಟಿಲೀಸ್. ಇದು ಫಸ್ಟ್ ಗ್ರೇಟರ್ ಆಂಟಿಲೀಸ್ ಜಮೈಕಾ ಅಂತ ಹೇಳಿದೆನಾ, ಸೆಕೆಂಡ್ ಇಲ್ಲಿ ಹಿಸ್ಪೋನಿಯಾ ಅಂತ ಬರುತ್ತೆ. ಓಕೆನಾ? ಇದು ಹಿಸ್ಪೋನಿಯಾ ಇದೆ ಅಲ್ಲ, ಇದು ಕೂಡ ಹಿಸ್ಪೋನಿಯಾ ಇದು ಸೆಕೆಂಡ್ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ಗ್ರೇಟರ್ ಆಂಟಿಲೀಸ್, ಹಿಸ್ಪೋನಿಯಾ ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಹೈತಿ ಬರೋದು ಇಲ್ಲಿ ಬರುತ್ತೆ ಹೈತಿ. ಓಕೆನಾ? ಇದು ಹೈತಿ, ಇಲ್ಲಿ ಹೈತಿ ಬರುತ್ತೆ, ಇದು ಹೈತಿ. ಓಕೆನಾ? ಇದು ಹಿಸ್ಪೋನಿಯಾ ಪಾರ್ಟ್. ವೆಸ್ಟರ್ನ್ ಸೈಡ್ ಆಫ್ ಹಿಸ್ಪೋನಿಯಾ ಇಸ್ ಹೈತಿ ಅಂಡ್ ಈಸ್ಟರ್ನ್ ಸೈಡ್ ಡೊಮಿನಿಕ್ ರಿಪಬ್ಲಿಕ್. ಇದು ಡೊಮಿನಿಕ್ ರಿಪಬ್ಲಿಕ್, ಇದು ಹೈತಿ. ನೆಕ್ಸ್ಟ್ ಈ ಹೈತಿ ಎದಕ್ಕೆ ಫೇಮಸ್ಸು? ಹೈತಿ ಏನು ಅಂತಂತಂದ್ರೆ ಪ್ರೊಬಬ್ಲಿ ಪೂರೆಸ್ಟ್ ನೇಷನ್ ಇನ್ ದಿ ವೆಸ್ಟರ್ನ್ ಹೆಮಿಸ್ಫಿಯರ್. ಹೈತಿಯನ್ನು ಪ್ರೊಬಬ್ಲಿ ಪೂರೆಸ್ಟ್ ನೇಷನ್ ಇನ್ ವೆಸ್ಟರ್ನ್ ಹೆಮಿಸ್ಫಿಯರ್. ಎಲ್ಲ ನಾವು ವೆಸ್ಟರ್ನ್ ಹೆಮಿಸ್ಫಿಯರ್ ಬಗ್ಗೆ ನೋಡ್ತಾ ಇದ್ದೇವೆ. ಇದನ್ನು ಪ್ರೊಬಬ್ಲಿ ಪೂರ್ ಆಗಿರುತ್ತೆ, ತುಂಬಾ ಜನ ಪೂರ್ ಇದೆ ಇಲ್ಲಿ. ನೆಕ್ಸ್ಟ್ ಬರುತ್ತೆ ಬರ್ಮುಡಾ ಟ್ರಯಾಂಗಲ್ ಅಂತ ಇರುತ್ತಲ್ಲ, ಈ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಕ್ಯಾಪಿಟಲ್ ಬರ್ಮುಡಾ ಅಂತ ಬರುತ್ತೆ. ಹೇಳ್ತೀನಿ ನಿಮಗೆ ಬರ್ಮುಡಾ ಟ್ರಯಾಂಗಲ್ ನೆಕ್ಸ್ಟ್ ಇದರಲ್ಲಿ ಮ್ಯಾಪ್ ನಲ್ಲಿ ಇದೆ, ತೋರಿಸ್ತೀನಿ ನಿಮಗೆ. ಅದು ಬರ್ಮುಡಾ ಟ್ರಯಾಂಗಲ್ ಹ್ಯಾಮಿಲ್ಟನ್ ಕ್ಯಾಪಿಟಲ್ ಆಗಿರುತ್ತೆ. ಅಂಡ್ ಬರ್ಮುಡಾ ಟ್ರಯಾಂಗಲ್ ಅದಕ್ಕೆ ಯಾಕೆ ಅಷ್ಟಿದೆ ಫೇಮಸ್ ಇದೆ? ಯಾಕಂದ್ರೆ ಅಲ್ಲಿ ತುಂಬಾ ಶಿಪ್ಸು, ಇದು ಏರ್ಪೋರ್ಟ್ಗಳು, ಫ್ಲೈಟ್ಗಳು ಎಲ್ಲ ಡಿಸಪಿಯರ್ ಆಗಿದ್ದಾವೆ, ಗೊತ್ತೇ ಆಗಿಲ್ಲ ಹೆಂಗಾಗಿದ್ದಾವೆ. ಇಲ್ಲಿ ಇನ್ನೂ ಏನೋ ಮಿಸ್ಟರಿಯಸ್ ಇದೆ ಅಲ್ಲಿ, ಅದಕ್ಕೆ ಬರ್ಮುಡಾ ಟ್ರಯಾಂಗಲ್ ಫೇಮಸ್. ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ನೋಡಿ ಪ್ಯೂರ್ಟೋರಿಕಾ. ನೋಡಿ ಪ್ಯೂರ್ಟೋರಿಕಾ, ಇದು ಪ್ಯೂರ್ಟೋರಿಕಾ, ಇದು ಕ್ಯಾಪಿಟಲ್ ಸೆಂಟ್ ಜೋಹಾನ್. ಇದು ಕ್ಯಾಪಿಟಲ್. ಇಂಪಾರ್ಟೆಂಟು ಮ್ಯಾಪ್, ತುಂಬಾ ಇಂಪಾರ್ಟೆಂಟು. ನಾರ್ತ್ ಮತ್ತು ಈಸ್ಟ್ ವೆಸ್ಟ್ ಈ ತರ ಮ್ಯಾಪ್ ಅನ್ನ ನೀವು ನೋಡ್ಕೋಬೇಕಾಗುತ್ತೆ. ಪ್ಯೂರ್ಟೋರಿಕಾ ಸೆಂಟ್ ಜೋಹಾನ್ ಇದೇನು? ಇದು US ಪಾರ್ಟ್ ಅಪ್ಪ. ಇದನ್ನು ಇಂಪಾರ್ಟೆಂಟ್ ಕೇಳ್ತಾರೆ ಮ್ಯಾಥ್ಸ್ ತಪ್ಪಲ್ಲಿ. ಇದು ಪ್ಯೂರ್ಟೋರಿಕಾ ಯಾವ್ದರದ್ದು ಟೆರಿಟರಿ ಅಂದ್ರೆ US ಗೌರ್ಮೆಂಟ್, ಸೆಲ್ಫ್ ಗೌರ್ಮೆಂಟ್ ಇರುತ್ತೆ ಅದು. ಅಂಡ್ ಶುಗರ್ ಇಂಡಸ್ಟ್ರಿ ಇಸ್ ದ ಲೀಡಿಂಗ್ ಇಂಡಸ್ಟ್ರಿ ಇಲ್ಲಿ ಪ್ಯೂರ್ಟೋರಿಕಾದಲ್ಲಿ. ಶುಗರ್ ಇಂಡಸ್ಟ್ರಿ ಇಸ್ ಲೀಡಿಂಗ್ ಆಗಿರುತ್ತೆ ಇಲ್ಲಿ. ಓಕೆನಾ? ನೆಕ್ಸ್ಟ್ ನೋಡಿ, ಇದ್ರ ಟ್ರಿನಿಡಾಡ್. ಈ ಕ್ಯಾರಿಬಿಯನ್ ಐಲ್ಯಾಂಡ್ ಅಲ್ಲಿ ಲಾಸ್ಟಿಗೆ ಇರೋದೆ ಇದು ಟ್ರಿನಿಡಾಡ್. ಓಕೆನಾ? ಟ್ರಿನಿಡಾಡ್ ಸೌದರ್ ಮೋಸ್ಟ್ ಆರ್ಕಿಪೆಲೋ, ಕ್ಯಾರಿಬಿಯನ್ ಐಲ್ಯಾಂಡ್ಸ್ ಏನು ಕರಿತಾವಲ್ಲ, ಸೌದರ್ ಮೋಸ್ಟ್ ಬರೋದು ಟ್ರಿನಿಡಾಡ್ ಇದು. ಓಕೆನಾ? ಇಲ್ಲಿ ಆಯಿಲ್ ಮತ್ತು ಆಯಿಲ್ ರಿಫೈನರೀಸು, ಆಫ್ಶೋರ್ ಆಯಿಲ್ಸ್ ಅನ್ನ ಇಲ್ಲಿ ನಾವು ನೋಡ್ಬೋದು. ಆಯಿಲ್ ರಿಫೈನರೀಸ್ ಅನ್ನ ನಾವು ಟ್ರಿನಿಡಾಡ್ ಸಿಗುತ್ತೆ. ಆಫ್ಶೋರ್ ಮತ್ತು ಆಯಿಲ್ ರಿಫೈನರೀಸ್ ಇದು ಟ್ರಿನಿಡಾಡ್ ಲಾಸ್ಟ್ ಬರುತ್ತೆ. ಇಲ್ಲಿ ಬರೋದು ನೆದರ್ಲ್ಯಾಂಡ್ಸ್ ಐಲ್ಯಾಂಡ್ ಅಂತ ಬರುತ್ತೆ. ನೆಕ್ಸ್ಟ್ ಮ್ಯಾಪ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೆದರ್ಲ್ಯಾಂಡ್ ಆಂಟಿಲೀಸ್ ಅಂತ ಬರುತ್ತೆ, ನಾನು ಹೇಳ್ತೀನಿ. ಇದೇನು ಕ್ಯಾರಿಬಿಯನ್ ಐಲ್ಯಾಂಡ್ಸ್ ಇವೆಲ್ಲ.
ನೆಕ್ಸ್ಟ್ ನೋಡಿ ನಿಮ್ಗೆ ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳಿದೆಲ್ಲ, ಬರ್ಮುಡಾ ಟ್ರಯಾಂಗಲ್ ಆಗಿರ್ಬೋದು, ಇವು ಐಲ್ಯಾಂಡ್ಸ್ ಆಗಿರ್ಬೋದು, ಕ್ವಶನ್ ಫ್ರೇಮ್ ಮಾಡ್ತಾನೆ ಇರ್ತಾರೆ. ಈ ಬರ್ಮುಡಾ ಟ್ರಯಾಂಗಲ್ ನೋಡಿ, ಇದು ಬರ್ಮುಡಾ ಟ್ರಯಾಂಗಲ್ ಇದು ಎದ್ದು ಕನೆಕ್ಟ್ ಆಗಿದೆ ನೋಡಿ. ಈಗ ಫ್ಲೋರಿಡಾ ಇದೆ, ಇಲ್ಲಿ ನೋಡಿ ಬರ್ಮುಡಾ ಯು ಕೆಗೆ ಬಿಲಾಂಗ್ಸ್ ಆಗಿರುತ್ತೆ. ಯು ಕೆಗೆ ಫ್ಲೋರಿಡಾ ಇದೆ ನೋಡಿ ಮಿಯಾಮಿನಿಂದ. ಆಮೇಲೆ ಬಹಾಮಾಸು ನೋಡಿ, ಟರ್ಕ್ಸ್ ಅಂಡ್ ಕೋಕ್ಸ್ ಐಲ್ಯಾಂಡ್ ಇದು ಬರುತ್ತೆ, ಅಲ್ಲಿ ಕೋಸ್ ಐಲ್ಯಾಂಡ್ ಅಂತ ಬರುತ್ತೆ. ಇದು ಸೆಂಟ್ ಜೋಹನ್, ಪ್ಯೂಟೋರಿಕಾ ಕೇಳ್ತಾರೆ. ಬರ್ಮುಡಾ ಟ್ರಯಾಂಗಲ್ ಬರ್ಮುಡಾ ಯು ಕೆ ಆಗುತ್ತೆ, ಮತ್ತು ಫ್ಲೋರಿಡಾ ದ ಮಿಯಾಮಿನಿಂದ ಮತ್ತು ಪ್ಯೂಟೋರಿಕಾ ಸೆಂಟ್ ಜೋಹಾನಿಂದ ಇದೇನು ಭಾಗ ಏನು ಕರೀತೇವೆ ಬರ್ಮುಡಾ ಟ್ರಯಾಂಗಲ್. ಇಲ್ಲಿ 1940ನಿಂದ ಇಲ್ಲಿ ತುಂಬ 1940ನಿಂದ ಇಲ್ಲಿವರೆಗೂ ತುಂಬ ಮಿಸ್ಟ್ರಿಯಸ್ ಆಗಿ ಎಷ್ಟೋ ಏನು ಹಡಗು ಮತ್ತು ಏರ್ಕ್ರಾಫ್ಟ್ಸ್ಗಳು, ಶಿಪ್ಸು, ಏರ್ಕ್ರಾಫ್ಟ್ಸ್ ಎಲ್ಲ ಏನು ಮಾಡಿದ ಇನ್ನು ಪತನ ಆಗಿದ್ದಾವೆ, ಇನ್ನೂ ಸಿಕ್ಕಿಲ್ಲ. ಆ ಥರ ಅಷ್ಟು ಮಿಸ್ಟ್ರಿ ಇದು. ಈಗ ಎಷ್ಟೋ ಡಿಸ್ಕವರ್ ಮಾಡೋಕೆ ಹೋಗಿ ಏನೇನೋ ಮಾಡಿದ್ರು, ಆದ್ರೂ ಅಲ್ಲಿ ಏನಿದೆ ಅಂತ ಇನ್ನೂ ಇದುವರೆಗೂ ಗೊತ್ತಾಗಿಲ್ಲ. ಒಳಗೆ ಹೋಗ್ತಾರೆ, ಬರೋದಕ್ಕೆ ತುಂಬ ಕಷ್ಟ, ಮಿಸ್ಟೀರಿಯಸ್ ಇದೆ ಇಲ್ಲಿ. ಓಕೆ, ನೀವು ರೀಸೆಂಟಾಗಿ ಇಲ್ಲಿ ಒಂದು ಏರ್ಕ್ರಾಫ್ಟ್ ಕೂಡ ತೊಗೊಂಡು ಹೋದರು, ಶಿಪ್ ಕ್ರಾಫ್ಟ್ ಇದು ಮಾಡೋಕ್ಕೆ. ಬಟ್ ಇನ್ನು ಮಿಸ್ಟೀರಿಯಸ್ ಆಗಿದೆ. ಇದು ಬರ್ಮುಡಾ ಟ್ರಯಾಂಗಲ್, ಅದಕ್ಕೆ ವರ್ಲ್ಡ್ ಫೇಮಸ್ ಇದು ಬರ್ಮುಡಾ ಟ್ರಯಾಂಗಲ್. ಇದು ಅಟ್ಲಾಂಟಿಕ್ ಓಷನ್ ನೋಡಿ, ಈ ಕಡೆ ಬರುತ್ತೆ, ಈ ಕಡೆ ಸ್ಪೆಸಿಫಿಕ್ ಬರುತ್ತೆ, ಈ ಕಡೆ ಎಲ್ಲ ಸ್ಪೆಸಿಫಿಕ್ ಬರುತ್ತೆ. ಇದು ಕ್ಯೂಬಾ, ಇಲ್ಲಿ ಕ್ಯೂಬಾ ಇದೆ ನೋಡಿ, ಈ ಜಮೈಕಾ ಬರುತ್ತೆ, ಇಲ್ಲಿ ಹೈತಿ ನೋಡಿ, ಇದೆಲ್ಲ ತುಂಬ ಇಂಪಾರ್ಟೆಂಟು, ಮ್ಯಾಪ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಈ ಕಡೆ ಬರೋದು ನಾರ್ತ್ ಅಮೆರಿಕಾ ಇದೆಲ್ಲ, ಈ ಕಡೆ ಬರುತ್ತೆ ನಾರ್ತ್ ಅಮೆರಿಕಾ. ಇದೇನು ಈ ಕಡೆ ಕೆಳಗಡೆ ಸೌತ್ ಅಮೆರಿಕಾ ಬರುತ್ತೆ. ಇದು ಬರ್ಮುಡಾ ಟ್ರಯಾಂಗಲ್. ನೆಕ್ಸ್ಟ್ ನೋಡಿ, ಇಲ್ಲಿ ಬರ್ಮುಡಾ ಟ್ರಯಾಂಗಲ್ ನೋಡಿದವಲ್ಲ, ಇದು ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ನೋಡಿ, ನಮ್ಗೆ ಏನೇನು ಇಂಪಾರ್ಟೆಂಟು, ಎಕ್ಸಾಮ್ ಪಾಯಿಂಟ್ ಆಫ್ ಏನು ಇಂಪಾರ್ಟೆಂಟು ಅದನ್ನು ನೋಡಿ. ಕೆರ್ಬಿಯನ್ ಐಲ್ಯಾಂಡ್ಸ್ನಲ್ಲಿ ಲೊಕೇಶನ್ ಏನಿದೆ, ಕೆರ್ಬಿಯನ್ ಐಲ್ಯಾಂಡು ಮತ್ತು ನಾರ್ತ್ ಮತ್ತು ಸೌತ್ ಅಮೆರಿಕದ ಮಧ್ಯದಲ್ಲಿ ಬರುತ್ತೆ. ಓಕೆನಾ, ಲೈಸ್ ಇನ್ ಕೆರ್ಬಿಯನ್ ಪ್ಲೇಟ್ಸ್, ಇದು ಇಂಪಾರ್ಟೆಂಟ್. ಇದೇನು ಪ್ಲೇಟ್ ಹೆಂಗಿರುತ್ತೆ, ಟೆಕ್ನಿಕಲಿ ಆಕ್ಟಿವ್ ಆಗಿರುತ್ತೆ, ಆಕ್ಟಿವ್ ಪ್ಲೇಟ್ಸ್ ಇದು. ಆಕ್ಟಿವ್ ಅಂದ್ರೆ ಏನು, ಇಲ್ಲಿ ಅರ್ಥಕ್ವೇಕ್ಸು, ಓಕೆನಾ, ಮತ್ತು ವೋಲ್ಕ್ಯಾನೋಸು, ವೋಲ್ಕ್ಯಾನೋಸು, ಓಕೆನಾ. ಇಲ್ಲಿ ಹುರಿಕೇನ್ ಕೂಡ ಇರುತ್ತೆ. ಹುರಿಕೇನ್ಸ್ ಅಂತ ನಮ್ಮಲ್ಲಿ ಸೈಕ್ಲೋನ್ ಅಂತ ಕರೀತಾವಲ್ಲ, ಅಲ್ಲಿ ಹುರಿಕೇನ್ ಅಂತ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ವಿಲಿ ಅಂತ ಕರೀತಾರೆ, ನಮ್ಗೆ ಇಂಡಿಯಾದಲ್ಲಿ ಸೈಕ್ಲೋನ್ ಅಂತ ಕರೀತಾರೆ. ಅದೇ ಈ ಹುರಿಕೇನ್ಗೆ ಫೇಮಸ್ ಆಗುತ್ತೆ. ಮೇಜರ್ ಐಲ್ಯಾಂಡ್ ಗ್ರೂಪ್ಸ್ ಯಾವುದು, ಗ್ರೇಟರ್ ಎಂಟಿಲೀಸ್ ಮತ್ತು ಲೆಸರ್ ಎಂಟಿಲೀಸ್ ಅಂತ ಇದೆ. ಗ್ರೇಟರ್ ಎಂಟಿಲೀಸ್ನಲ್ಲಿ ಯಾವ್ಯಾವ ಬರುತ್ತೆ ಅದನ್ನು ನೆನ್ಪಿಟ್ಕೋಬೇಕು, ಕೇಳ್ತಾರೆ ಕ್ವಶನ್ಸು, ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಗ್ರೇಟರ್ ಎಂಟಿಲೀಸ್ನಲ್ಲಿ ಕ್ಯೂಬಾ ಬರುತ್ತೆ, ಜಮೈಕಾ ಬರುತ್ತೆ, ಹಿಸ್ಪೋನಿಯಾ ಬರ್ತಾ, ಪ್ಯೂಟರಿಕಾ, ಇವರು ಗ್ರೇಟರ್ ಎಂಟಿಲೀಸ್ ಐಲ್ಯಾಂಡ್. ಇನ್ನು ನೆಕ್ಸ್ಟ್ ಲೆಸರ್ ಎಂಟಿಲೀಸ್, ಸ್ಮಾಲರ್ ಐಲ್ಯಾಂಡ್ಸ್ ಬರ್ತವೆ, ವೋಲ್ಕ್ಯಾನಿಕ್ ಕೊರಲ್ಸ್, ಇವೆಲ್ಲ ಲೆಸರ್ ಎಂಟಿಲೀಸ್. ಇಲ್ಲಿ ನೋಡಿ, ಗ್ರೇಟರ್ ಎಂಟಿಲೀಸ್, ಲೆಸರ್ ಎಂಟಿಲೀಸ್, ಮ್ಯಾಥ್ಸ್ ದ ಫಾಲೋವಿಂಗು ಅಥವಾ ಗ್ರೇಟರ್ ಎಂಟಿಲೀಸ್ ಯಾವುದು, ಲೆಸರ್ ಎಂಟಿಲೀಸ್ ಎಲ್ಲ ಯಾವ ಎಕ್ಸಾಮ್ ಬೇಕಾದರೂ ಕೇಳ್ಬೋದು. ಪ್ರಿಲಿಮ್ಸ್ನಲ್ಲಿ ಕೇಳ್ಬೋದು, KPSCನಲ್ಲಿ ಕೇಳ್ಬೋದು, SSCನಲ್ಲಿ ಕೇಳ್ಬೋದು. ಓಕೆ, ಡಿಫೆನ್ಸ್ ಎಕ್ಸಾಮ್ ಕೂಡ ಅಲ್ಲಿ ಕೇಳ್ಬೋದು, ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗಬೇಕಿತ್ತಂದರೆ ಈ ಸಿಲೆಬಸನ್ನು ಯಾವುದು ಓದಬೇಕಂತ ಇದ್ದಾರೆ ಸಿಲೆಬಸ್ ತೊಗೊಂಡು ಅದ್ರ ಪ್ರಕಾರ ಸ್ಟಡಿ ಮಾಡಬೇಕು. ಬಟ್ ಇದು ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಹಾಮಾಸ್ ಆ್ಯಂಡ್ ಟರ್ಕ್ಸ್ ಇದೆಲ್ಲ, ಇವೆಲ್ಲ ಕೋರಲ್ ಬೇಸ್ಡ್ ಆರ್ಕಿಪೆಲಾಗೋ, ಇದು ನಾರ್ದರ್ ಗ್ರೇಟರ್ ಎಂಟಿಲೀಸ್, ಇದು ಇಂಪಾರ್ಟೆಂಟ್. ಓಕೆನಾ, ಇದು ಗ್ರೇಟರ್ ಎಂಟಿಲೀಸ್, ಇವೆಲ್ಲ ಕೋರಲ್ ಏನು ಐಲ್ಯಾಂಡ್ಸ್, ಆರ್ಕಿಪೆಲಾಗೋಸ್ ಇವೆಲ್ಲ. ಫಿಸಿಕಲ್ ಜಿಯೋಗ್ರಫಿ ನೋಡಿ, ಮೋಸ್ಟ್ ವಲ್ಕ್ಯಾನಿಕ್ ಮೌಂಟೇನ್ಸ್ ಲೈಮ್ಸ್ಟೋನ್ ಪ್ಲಾಟ್ಯೂ ಆಗಿರುತ್ತೆ. ಹೇಳಿದ್ದೀನಲ್ಲ, ಕ್ರಸ್ಟ್ ಟ್ರೋಪೋಗ್ರಫಿ ಅಂತೇಳಿ, ಲೈಮ್ಸ್ಟೋನ್ ಟ್ರೋಪೋಗ್ರಫಿ ಅಂತ. ಇಲ್ಲೆಲ್ಲ ವಲ್ಕ್ಯಾನಿಕ್ ಮೌಂಟೇನ್ಸ್ ಲೈಮ್ಸ್ಟೋನ್ ಪ್ಲಾಟ್ಯೂ ಹೊಂದಿರೋದು, ಎಲ್ಲಿ ಕೆರಿಬಿಯನ್ ಐಲ್ಯಾಂಡಲ್ಲಿ. ನೆಕ್ಸ್ಟ್ ಕ್ಲೈಮೇಟ್ ಏನಾಗಿರುತ್ತೆ, ಟ್ರೋಪಿಕ್ ಮತ್ತು ಹುಮಿಡ್ ಹುರಿಕೇನ್ ಪ್ರೋನ್ ಇರುತ್ತೆ, ಟ್ರೋಪಿಕಲ್ ಟೈಪ್ ಆಫ್ ಕ್ಲೈಮೇಟ್ ಇರುತ್ತೆ ಕೆರಿಬಿಯನ್ ಐಲ್ಯಾಂಡಲ್ಲಿ. ಬಯೋಡೈವರ್ಸಿಟಿ ನೋಡಿ, ಕೋರಲ್ ರೀಫ್ಸ್ ಇದೆ. ನಿಮ್ಗೆ ಹೇಳಿದ್ದೀನಲ್ಲ, ಮೀಸೋ ಅಮೆರಿಕಾ ಏನು ಎಕ್ಸಾಂಪಲ್, ಮೀಸೋ ಅಮೆರಿಕಾ ಏನಿದೆ, ಇದು ಗ್ರೇಟರ್ ಬ್ಯಾರಿಯರ್ ಲೀಫ್ ಆಸ್ಟ್ರೇಲಿಯಾದಲ್ಲಿದೆಯಲ್ಲ, ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದಲ್ಲಿದೆಯಲ್ಲ, ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾದಲ್ಲಿ ಹೆಂಗಿದೆಯಲ್ಲ, ಇದು ಆಸ್ಟ್ರೇಲಿಯಾ, ಇದು ವರ್ಲ್ಡ್ ಲಾರ್ಜೆಸ್ಟ್ ಇದು ಏನು ಬ್ಯಾರಿಯರ್ ರೀಫ್. ಓಕೆ, ಕೋರಲ್ ರೀಫ್ ಇದು ವರ್ಲ್ಡ್ ಲಾರ್ಜೆಸ್ಟ್. ಈ ಸೆಕೆಂಡ್ ಯಾವ್ದು ಗೊತ್ತಾ, ಬೆಲೀಸ್.
ಬೆಲೀಸ್ ರೀಫ್ ಅಂತ ಬರುತ್ತೆ. ಬೆಲೀಸ್ ರೀಫ್ ಇದು ಅಮೆರಿಕಾದಲ್ಲಿ ಬರುತ್ತೆ, ಯು ಎಸ್ ನಲ್ಲಿ ಬರುತ್ತೆ ಬೆಲೀಸು. ಇದೇನು ಸೆಕೆಂಡ್ ಲಾರ್ಜೆಸ್ಟ್ ಬೇರೆ ರೀಫ್. ಫಸ್ಟ್ ಆಸ್ಟ್ರೇಲಿಯಾ, ಸೆಕೆಂಡ್ ಲಾರ್ಜೆಸ್ಟ್ ಇದು ಬೆಲೀಸ್ ರೀಫ್ ಅಂತ ಬರುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಪೊಲಿಟಿಕಲ್ ಫ್ಯೂಚರ್ ಓವರ್ ಎಷ್ಟಾಗಿರುತ್ತೆ, ಓವರ್ 30 ಟೆರಿಟೋರೀಸ್ ಅನ್ನು ಕೂಡ್ಕೊಂಡು ಆಗಿರುತ್ತೆ. ಅದರಲ್ಲಿ ಇವು ಟೆರಿಟೋರೀಸ್ ಯಾವ್ಯಾವ ಇಂಡಿಪೆಂಡೆಂಟ್ ನೇಷನ್ಸ್, UK ಸ್ವಲ್ಪ ಇದಾವೆ, US ಟೆರಿಟೋರಿ ಇದಾವೆ, ಫ್ರಾನ್ಸ್ ಇದೆ ಮತ್ತು ನೆದರ್ಲ್ಯಾಂಡ್ಸ್ ಇದೆ. ಇದು ಇಂಪಾರ್ಟೆಂಟು. ಯಾವ್ದು ಟೆರಿಟೋರಿ ಯಾವ್ದು ಕಂಟ್ರಿಗೆ ಬರುತ್ತೆ ಅದು ಕೇಳ್ತಾರೆ. ವಿಚ್ ಟೆರಿಟೋರಿ, US ನಲ್ಲಿ ಅಂಡರ್ನಲ್ಲಿ ಯಾವ್ಯಾವ ಬರುತ್ತೆ, ಫ್ರಾನ್ಸ್ನಲ್ಲಿ ಯಾವ್ದು ಬರುತ್ತೆ, ಓಕೆನಾ. ಆಮೇಲೆ UK ನಲ್ಲಿ ಬಿಲಾಂಗ್ಸ್ ಟು ಯಾವ್ಯಾವ ಬರುತ್ತೆ, ನೆದರ್ಲ್ಯಾಂಡ್ಸ್ನಲ್ಲಿ ಯಾವ ಬರುತ್ತೆ. ಇದು ಕ್ವಶನ್ ಕೇಳ್ತಾರೆ, ಸ್ವಲ್ಪ ಗೊತ್ತಿರಬೇಕು. ಈ ಥರ ಕ್ವಶನ್ ಫ್ರೇಮ್ ಮಾಡ್ತಾರೆ ಮ್ಯಾಚ್ ದ ಫಾಲೋವಿಂಗ್ನಲ್ಲಿ. ಅದಕ್ಕೆ ಈ ಕ್ವಶನ್ಸ್ ಗೊತ್ತಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಟೆರಿಟೋರಿ ಕ್ಯೂಬಾ ಹೇಳಿದಾನ, ಲಾರ್ಜೆಸ್ಟ್ ಐಲ್ಯಾಂಡ್, ಕಮ್ಯುನಿಸ್ಟ್ ಸ್ಟೇಟ್ ಇದು. ನೆಕ್ಸ್ಟ್ ಜಮೈಕಾ ಇದೆ, ಇಲ್ಲೆಲ್ಲ ರೆಗು ಕಲ್ಚರ್ ಇರುತ್ತೆ, ಇದು ಜಮೈಕಾನಲ್ಲಿ. ನೆಕ್ಸ್ಟ್ ಹಿಸ್ಪಾನಿಯಾ, ಹೈತಿಗೆ ಬಾರ್ಡರ್ ಆಗುತ್ತೆ, ಡೊಮಿನಿಕ್ ರಿಪಬ್ಲಿಕ್ ಈಸ್ಟ್ ಸೈಡ್ ಅಂತ ಹೇಳಿದ್ದೀನಿ. ಇದನ್ನು ಇಂಪಾರ್ಟೆಂಟು, ಇದೊಂದು ಅರ್ಥ ತಿಳ್ಕೊಳ್ಳಿ. ಪ್ಯೂಟೋರಿಕಾ ಇದೆಲ್ಲ ಇದು US ಟೆರಿಟೋರಿ, ಇದು ಏನು US ಟೆರಿಟೋರಿ. ಪ್ಯೂಟೋರಿಕಾ US ಟೆರಿಟೋರಿಯಲ್ಲಿ ಬರುತ್ತೆ. ಆ್ಯಂಡ್ ಬಹಾಮಾಸ್ ಫ್ಲೋರಿಡಾ ಕ್ಲೋಸ್ ಇದೆ, ಇದನ್ನು ಇಂಪಾರ್ಟೆಂಟು. ನಿಮಗೆ ಮ್ಯಾಪ್ನಲ್ಲಿ ಹೇಳಿದ್ದೀನಿ. ಟ್ರಿನಿಡಾಡ್ ಏನಿದೆ, ಆಯಿಲ್ ಆ್ಯಂಡ್ ಗ್ಯಾಸ್ ರಿಚ್ ಆಗಿರುತ್ತೆ. ಇದು ಲಾಸ್ಟಿಗೆ ಸೌದರ್ನ್ ಮೋಸ್ಟ್ ಕೆರಿಬಿಯನ್ ಐಲ್ಯಾಂಡ್ನಲ್ಲಿ ಪಾರ್ಟ್ ಬರುತ್ತೆ, ಈ ಟ್ರಿನಿಡಾಡ್ ಬರುತ್ತೆ. ಇದೇನು ಕೆರಿಬಿಯನ್ ಐಲ್ಯಾಂಡ್ಸು, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯೂಬಾ ನೋಡಿ, ಇವೆಲ್ಲ ಎಂಟಿಲೀಸ್, ಗ್ರೇಟರ್, ಲೆಸರ್ ಯಾವುದು ಟೆರಿಟರಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಏನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ, ಜಿಯೋ ಪೊಲಿಟಿಕಲ್ ಆಗಿ ನಾವು ಹ್ಯೂರಿಕನ್ ಬೆಲ್ಟ್ ಬಗ್ಗೆ ಗೊತ್ತಿರಬೇಕು. ಫ್ರೀಕ್ವೆಂಟ್ಲಿ ಜೂನ್ ಮತ್ತು ನವೆಂಬರ್ ಬರುತ್ತೆ. ಸ್ಟ್ರಾಟಜಿಕ್ ಲೊಕೇಶನ್, ಕಂಟ್ರೋಲ್ಸ್, ಸಿ ರೋಡ್ಸ್, ಅಟ್ಲಾಂಟಿಕ್ ಮತ್ತು ಪನಾಮ ಕ್ಯಾನಲ್ ತುಂಬ ಸರಿ ಹೇಳಿದ್ದೀನಿ, ಇದು ಇಂಪಾರ್ಟೆಂಟ್. ಕಾಲೋನಿಯಲ್ ಹಿಸ್ಟ್ರಿಯನ್ನು ಸ್ಪ್ಯಾನಿಷ್ ಇದೆ, ಬ್ರಿಟಿಷ್ ಇದೆ, ಫ್ರೆಂಚು, ಡಚ್, ಇವೆಲ್ಲ ಅಲ್ಲಿ ಹಿಸ್ಟ್ರಿ ಇದೆ ಕಾಲೋನಿಯಲ್ಲಿ. ಕ್ಯೂಬಾ ಇದು ಕೂಡ ಇಂಪಾರ್ಟೆಂಟು, ಕೋಲ್ಡ್ ವಾರ್ ಆಗಿರುತ್ತೆ ಕ್ಯೂಬಾಲಿಂದ ಅದು. ಇದು ಇಂಪಾರ್ಟೆಂಟ್, ಯಾಕೆ ಗೊತ್ತಾ, ಇದು ಕ್ಯಾರಿಕಾಮ್ ಅಂತೇಳಿ ಒಂದು ರೀಜನಲ್ ಗ್ರೂಪಿಂಗ್ ಇದೆ, ಕ್ಯಾರಿಬಿಯನ್ ಕಮ್ಯುನಿಟಿ. ಇದು ಕ್ಯಾರಿಕಾಮ್, ಇದು ಒಂದು ನೆನ್ಪಿಟ್ಕೊಳ್ಳಿ, ಕ್ಯಾರಿಕಾಮ್. ನಮಗೆ UPSC ಪಾಯಿಂಟ್ ಆಫ್ ವ್ಯೂ ಪ್ರಿಲಿಮ್ಸ್ ಟಿಪ್ಸ್ ಏನಂತಂದ್ರೆ, ಗ್ರೇಟರ್ ಮತ್ತು ಲೆಸರ್ ಎಂಟಿಲೀಸ್ ಯಾವ್ಯಾವನ್ನ ಗ್ರೂಪಿಂಗ್ ಮಾಡಿ ಅಂತ ಕೇಳ್ತಾರೆ. ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟು, ಇದು ಗೊತ್ತಿರಬೇಕು ನಮಗೆ. ಯಾವ್ಯಾವ ಗ್ರೇಟರ್ ಮತ್ತು ಲೆಸರ್ ಎಂಟಿಲೀಸ್ ಯಾವ್ಯಾವ ಬರುತ್ತೆ, ಇದು ಗೊತ್ತಿರಬೇಕು. ಮತ್ತು ಮ್ಯಾಚ್ ಕಂಟ್ರಿ ವಿತ್ ಕಲೋನಿಯಲ್ ರೂಲ್ಸ್ ಅಂತ ಕೇಳ್ತಾರೆ. ಎಕ್ಸಾಂಪಲ್ ನೋಡಿ, ಗುಡೋಲೋಪ ಇದೆಲ್ಲ ಫ್ರಾನ್ಸಿಗೆ ಹೋಗುತ್ತೆ, ಅರೂಬಾ ಅನ್ನೋದು ನೆದರ್ಲ್ಯಾಂಡ್ಗೆ ಇರುತ್ತೆ. ಈ ಥರ ಮ್ಯಾಚ್ ದ ಫಾಲೋವಿಂಗ್ ಕೇಳ್ತಾರೆ, ಇದು ಇಂಪಾರ್ಟೆಂಟ್, ಇದು ತಿಳ್ಕೊಬೇಕು ನಾವು. ಇಲ್ಲಿ ಕೇಳೋದು ಕ್ವಶನ್ ಹಿಂಗೇನೆ, ಓಕೆನಾ. ನೆಕ್ಸ್ಟ್ ಪ್ಯೂಟೋರಿಕಾ ಎಲ್ಲಿರುತ್ತೆ, ಇದು US ಟೆರಿಟರಿ ಇದೆ. ಹಿಸ್ಪಾನಿಯಾ ಎಲ್ಲ ಇದೆಲ್ಲ ಓನ್ಲಿ ಐಲ್ಯಾಂಡ್ ಡಿವೈಡೆಡ್ ಇಂದ 2 ಸಾವರಿನ್ ನೇಷನ್ಸ್ ಅನ್ನು ಡಿವೈಡ್ ಮಾಡೋದು, ಇದು ಇಂಪಾರ್ಟೆಂಟು. ಈ ಥರ ಕ್ವಶನ್ಸ್ಗಳನ್ನು ಕೇಳಿದಾಗ ನಾವು ಆನ್ಸರ್ ಮಾಡ್ಬೋದು. ಕ್ಯೂಬಾ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ಕೆರಿಬಿಯನ್, ಲಾರ್ಜೆಸ್ಟ್. ಗ್ರೇಟರ್ ಇಂಟಿಲೀಸ್ನಲ್ಲಿ ಜಮೈಕಾ, ಓಕೆನಾ. ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ಕೆರಿಬಿಯನ್ ಐಲ್ಯಾಂಡ್ನಲ್ಲಿ ದೊಡ್ಡದು ಲಾರ್ಜೆಸ್ಟ್. ಕ್ಯೂಬಾದು ಕ್ಯಾಪಿಟಲ್ ಹೈತಿ ಅಂತ ಹೇಳಿದ್ವಿ. ಇದು ಎಕ್ಸಾಮ್ UPSC ಪಾಯಿಂಟ್ ಆಫ್ ವ್ಯೂ ನಾವು ಈ ಥರ ನೋಡಬೇಕು. ಬಟ್ ಈಗೇನು ಹೇಳಿದಾವಲ್ಲ ಎಲ್ಲನೂ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ಬರಬೇಕಾದ್ರೆ ಇದು ಗೊತ್ತಿರಬೇಕು, ಕ್ವೆಶನ್ಸನ್ನು ಫ್ರೇಮ್ ಮಾಡ್ತಾರೆ. ಓಕೆ, ನಿಮ್ಗೆ ಕ್ಲಿಯರ್ ಮ್ಯಾಪು ಸ್ವಲ್ಪ ಐಡಿಯಾ ಇದ್ದರೆ ನೀವು ಆನ್ಸರ್ ಹೆಂಗೆ ಬೇಕಾದರೂ ಮಾಡ್ಬೋದು. ಓಕೆ, ಇದು ಏನು ನಾವು ಕೆರಿಬಿಯನ್ ಐಲ್ಯಾಂಡ್ಸನ್ನು ನೋಡಿದ್ದೇವೆ. ಇದೆಲ್ಲ ಏನು ಕೆರಿಬಿಯನ್ ಐಲ್ಯಾಂಡ್ಸು. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಮಾಡೋಣ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.